ನಮಸ್ಕಾರ ಎಲ್ಲರಿಗೂ. ರಾಯಚೂರು ಕೊಪ್ಪಳ DCG ಬ್ಯಾಂಕ್ನಲ್ಲಿ ವಿವಿಧ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಯಾವೆಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ, ಕೊನೆಯ ದಿನಾಂಕ ಏನು, ಅರ್ಜಿ ಶುಲ್ಕ ಏನು, ಮತ್ತು ಎಲಿಜಿಬಿಲಿಟಿ ಏನು, ಮತ್ತು ವಿದ್ಯಾರ್ಥಿ ಏನು, ಎಲ್ಲ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಈ ಒಂದು ರಾಯಚೂರು ಕೊಪ್ಪಳ ಎರಡು ಸೇರಿಸಿ ಒಂದು DCG ಬ್ಯಾಂಕನ್ನು ಮಾಡಿದ್ದಾರೆ. ಇದರಲ್ಲಿ ಒಟ್ಟು 53 ಹುದ್ದೆಗಳನ್ನು ಕಾಲ್ಫಾರ್ಮನ್ನು ಮಾಡಿದ್ದಾರೆ. ಅರ್ಜಿ ಸಲ್ಲಿಸುವ ಒಂದು ಕೊನೆಯ ದಿನಾಂಕ ಬಂದು ಇದೇ ಒಂದು ಡಿಸೆಂಬರ್ 22ಕ್ಕೆ ಕೊನೆಯ ದಿನಾಂಕ ಇದೆ. ಒಟ್ಟು 53 ಪೋಸ್ಟನ್ನು ಒಳಗೊಂಡಿದೆ. SLC ಮೇಗಿದೆ ಮತ್ತು PUC ಮೇಗಿದೆ ಮತ್ತು ಡಿಗ್ರಿ ಮೇಗೆ ಕೂಡ ಕಾಲ್ಫಾರ್ಮನ್ನು ಮಾಡಿದ್ದಾರೆ. ಅಧಿಕೃತ ಅಂತ ನೋಟಿಫಿಕೇಶನ್ ಕೂಡ ನಿಮಗೆ ತೋರಿಸ್ತೀನಿ. ಇವಾಗ ನೋಡ್ತಾ ಇದ್ದೀರಾ, ಇದು ಅಧಿಕೃತ ಅಂತ ವೆಬ್ಸೈಟು. ಇದೇ ಒಂದು ವೆಬ್ಸೈಟ್ನಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಈ ಒಂದು ರಾಯಚೂರು ಕೊಪ್ಪಳ ಡಿಸ್ಟಿಕ್ದು DCG ಬ್ಯಾಂಕ್ದು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ತಾರೆ ಈ ವೆಬ್ಸೈಟ್ನಲ್ಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಈ ಒಂದು ವೆಬ್ಸೈಟ್ ಓಪನ್ ಮಾಡ್ಕೊಂಡ ನಂತರ ಮತ್ತೆ ನಿಮಗೆ ಮೇಲ್ಗಡೆ ರೈಟ್ ಸೈಡಲ್ಲಿ ಕ್ಲಿಕ್ ಮಾಡಿಕೊಂಡು ರಿಕ್ರೂಟ್ಮೆಂಟ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಧಿಕೃತ ಅಂತ ನಿಮಗೆ ಇಲ್ಲಿ ತೋರಿಸುತ್ತೆ. ನೋಟಿಫಿಕೇಶನ್ HK non-HK ರೀಸನಲ್ದು ನಿಮಗೆ ನೋಟಿಫಿಕೇಶನ್ ಲಭ್ಯ ಆಗುತ್ತೆ. ಮೇಲ್ಗಡೆ ಏನು ನೋಡ್ತಾ ಇದ್ರಲ್ಲ HK non-HKದು ನೋಟಿಫಿಕೇಶನ್ ಇದು. ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಕೂಡ ಕೊಟ್ಟಿದೆ ನೋಡಿ ಯಾವ್ಯಾವ ಪೋಸ್ಟ್ ಅಂತ. ಪೋಸ್ಟ್ ಬಂದುಬಿಟ್ಟು ಬ್ಯಾಂಕ್ ಮ್ಯಾನೇಜರ್ ಅಂತ ಕೊಟ್ಟಿದ್ದಾರೆ. ಬ್ರಾಂಚ್ ಮ್ಯಾನೇಜರ್ 15 ಪೋಸ್ಟನ್ನು ಒಳಗೊಂಡಿದೆ. ಅಸಿಸ್ಟೆಂಟ್ ಗ್ರೇಡ್ 1 ಅಂತ ಕೊಟ್ಟಿದ್ದಾರೆ. ಅಸಿಸ್ಟೆಂಟ್ ಸಹಾಯಕರು 45 ಹುದ್ದೆಯನ್ನು ಒಳಗೊಂಡಿದೆ. ಇದು ಡಿಗ್ರಿ ಮೇಲಿದೆ. ಬ್ರಾಂಚ್ ಮ್ಯಾನೇಜರ್ ಕೂಡ ಡಿಗ್ರಿ ಮೇಲಿದೆ. ಅಟೆಂಡರ್ ಹುದ್ದೆ 10 ಹುದ್ದೆಯನ್ನು ಒಳಗೊಂಡಿದೆ. ಇದು SLC ಮೇಗಿದೆ. ಇವಕ್ಕೆಲ್ಲದಕ್ಕೂ ಕೊನೆಯ ದಿನ ಬಂದು 21 ನೋಡಿ ಪೋಸ್ಟನ್ನು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. 22/12/2025 ಕೊಟ್ಟಿದೆ. ಲೋಸು ಡೇಟು 22/12/ಕ್ಕೆ ಕೊನೆಯ ದಿನಾಂಕ ಇದೆ. ಇದಕ್ಕೆ ಅಪ್ಲೈ ಅಂತ ಕೊಟ್ಟಿದ್ದ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಪ್ಲೈ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅಪ್ಲೈನ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನಾವು ನೋಟಿಫಿಕೇಷನು ಡೌನ್ಲೋಡ್ ಮಾಡ್ಕೋಬೇಕು. ಮೇಲ್ಗಡೆ ಇದೆ ನೋಡಿ, ಇದು ನಾನು HK ತೊಗೊತೀನಿ, ಕಲ್ಯಾಣ ಕರ್ನಾಟಕ ಭಾಗದ್ದು. ಇದು ಅಧಿಕೃತ ನೋಟಿಫಿಕೇಷನು ನೇಮಕಾತಿ ಪ್ರಕಟಣೆ ಕೊಟ್ಟಿದ್ದಾರೆ ನೋಡಿ. ಅನುಚ್ಛೇದ 371 ಅಡಿಯಲ್ಲಿ ಕಲ್ಯಾಣ ಕರ್ನಾಟಕದ ಹುದ್ದೆಗಳು. ಇಲ್ಲಿ ಅರ್ಜಿ ಸಲ್ಲಿಸುವ ದಿನಾಂಕ ಕೂಡ ಮತ್ತೊಮ್ಮೆ ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಹೇಳ್ತಾ ಇದ್ದೀನಿ 21/11ಕ್ಕೆ ಸ್ಟಾರ್ಟ್ ಆಗಿದೆ. ಇದೇ ತಿಂಗಳು 22/12/2025 ಸಂಜೆ 5 ಗಂಟೆವರೆಗೂ ನಿಮಗೆ ಅವಕಾಶ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆ ದಿನಾಂಕ ತಾತ್ಕಾಲಿಕ 15/1/2026 ಅಂತ ಕೊಟ್ಟಿದ್ದಾರೆ. ಜನವರಿ 15ನೇ ತಾರೀಕು ನಿಮಗೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ದಿನಾಂಕ ತಾತ್ಕಾಲಿಕ ಕೊಟ್ಟಿದ್ದಾರೆ. ಕನ್ಫರ್ಮ್ ಅಲ್ಲ, ಇದು ಚೇಂಜಸ್ ಕೂಡ ಆಗ್ಬೋದು ಅಂತ ಕೊಟ್ಟಿದ್ದಾರೆ. ಒಂದು ಡೇಟಿಗೆ ಇರ್ಬೋದು ಅಂತ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸೋದಕ್ಕೆ ಸಂಬಂಧಿಸಿದಂತೆ ತೊಂದರೆಗಳಾಗಿದ್ದರಲ್ಲಿ ಅಭ್ಯರ್ಥಿಗಳು ಕೆಳಕಂಡ ಹೆಲ್ಪ್ಲೈನ್ ನಂಬರ್ಗೆ ಸಂಪರ್ಕಿಸೋದು ಹೆಲ್ಪ್ಲೈನ್ ನಂಬರ್ ಅಂತ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವಾಗ ಏನಾದರೂ ನಿಮಗೆ ತೊಂದರೆ ಆದರೆ ಈ ಒಂದು ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು. ಪೇಮೆಂಟ್ ಮಾಡುವಾಗ ಏನಾದರೂ ಸಮಸ್ಯೆಗಳಾಗಿದ್ದರೆ, ಏನಾದರೂ ರಾಂಗ್ ಎಂಟ್ರಿ ಮಾಡಿದರೆ ಅಂಥ ಸಂದರ್ಭದಲ್ಲಿ ಹೆಲ್ಪ್ಲೈನಿಗೆ ಮಾತಾಡಬೇಕಂದ್ರೆ ಈ ಒಂದು ನಂಬರನ್ನು ನೋಟ್ ಮಾಡಿಟ್ಕೊಳ್ಳಿ. ನಂಬರ್ಗೆ ಮಾತನಾಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಎಷ್ಟು ಪೋಸ್ಟ್ ಅಂತ ನಿಮಗೆ ಆವಾಗಲೇ ಹೇಳಿದ್ದೀನಿ. ಇವಾಗ ಎಷ್ಟು ಮಾರ್ಕ್ಸಿಂದ ಇರುತ್ತೆ ಈ ಒಂದು ಪೇಪರನ್ನು ಕೂಡ ಇಲ್ಲಿ ಇವರು ಕೊಟ್ಟಿದ್ದಾರೆ ನೋಡಿ. ಕನ್ನಡ ಭಾಷೆ 50 ಮಾರ್ಕ್ಸ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. 50 ಮಾರ್ಕ್ಸ್ ಕನ್ನಡದಲ್ಲೇ ಇರುತ್ತೆ. ಇಂಗ್ಲೀಷ್ ಬಂದುಬಿಟ್ಟು 25 ಮಾರ್ಕ್ಸ್ ಇರುತ್ತೆ. ಸಾಮಾನ್ಯ ಜ್ಞಾನ, ಜನರಲ್ ನಾಲೆಜು, ಸಹಕಾರಿ ವಿಷಯಗಳು 50 ಮಾರ್ಕ್ಸು, ಭಾರತ ಸಂವಿಧಾನ ಬಗ್ಗೆ 25, ಬ್ಯಾಂಕ್ ಮತ್ತು ಸಂಸ್ಥೆಯ ಆಯುಕ್ತ ಚಟುವಟಿಕೆ ಮತ್ತು ವಸ್ತುನಿಷ್ಠ ವಿಷಯಗಳಿಗೆ ಸಂಬಂಧಿಸಿದ 25 ಮಾರ್ಕ್ಸು. ಒಟ್ಟು 200 ಮಾರ್ಕ್ಸಿಂದು ಒಂದು ಅಂಕಗಳಿರ್ತವೆ, ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಅದು ಲಿಖಿತ ಪರೀಕ್ಷೆ ಇರುತ್ತೆ ಎಕ್ಸಾಮು. ಅದ ನಂತರ ಅಟೆಂಡರ್ ಹುದ್ದೆ ಕೂಡ ಕೊಟ್ಟಿದ್ದಾರೆ. ಅದು ಅಟೆಂಡರ್ ಹುದ್ದೆ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಯಾಕಂದರೆ SLC ಮ್ಯಾಗಿರುವಂಥದ್ದು. ಅಟೆಂಡರ್ ಹುದ್ದೆಗೆ 1 ಗಂಟೆ ಅವಧಿ ಲಿಖಿತ ಪರೀಕ್ಷೆ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಮತ್ತು ಹಾಗೂ ಸಂದರ್ಶನ ಮೂಲಕ ಆಯ್ಕೆ ಮಾಡಿಕೊಳ್ಳಲ್ಲ. ಕನ್ನಡ ಭಾಷೆ 50 ಮಾರ್ಕ್ಸು, ಸಾಮಾನ್ಯ ಜ್ಞಾನ 50 ಮಾರ್ಕ್ಸು, ಒಟ್ಟು 100 ಮಾರ್ಕ್ಸಿಂದು ಈ ಒಂದು ಅಟೆಂಡರ್ ಪ್ಯೂನ್ ಪೋಸ್ಟ್ ಇರುತ್ತೆ. ಅದು ಬ್ರಾಂಚ್ ಮ್ಯಾನೇಜರ್ ಮತ್ತು ಅಸಿಸ್ಟೆಂಟ್ ಹುದ್ದೆ ಬಂದು ಡಿಗ್ರಿ ಮೇಲೆ ಇರುತ್ತೆ 200 ಮಾರ್ಕ್ಸಿಂದು. ಇದು 100 ಮಾರ್ಕ್ಸಿಂದ ಇರುತ್ತೆ. SLC ಮ್ಯಾಗ ಅಪ್ಲೈ ಮಾಡೋರು 100 ಮಾರ್ಕ್ಸಿಂದು ಎಕ್ಸಾಮನ್ನು ಬರೀಬೇಕಾಗುತ್ತೆ. ಅದನಂತರ ಇಲ್ಲಿ ಪೇಮೆಂಟ್ ಕೊಟ್ಟಿದೆ. ಅರ್ಜಿ ಶುಲ್ಕ ನೋಡಿ, ಅರ್ಜಿ ಶುಲ್ಕ ಬಂದು ಕೊನೆಯ ದಿನಾಂಕ ರಾತ್ರಿ 11:59 ಒಳಗಾಗಿ ಈ ಒಂದು ಪೇಮೆಂಟನ್ನು ಮಾಡಬೇಕಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಶುಲ್ಕ ಎಷ್ಟೆಷ್ಟು ಇಟ್ಟಿದ್ದಾರೆ ನೋಡಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕರಿಗೆ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಶಾಖಾ ವ್ಯವಸ್ಥಾಪಕರ ಹುದ್ದೆಗೆ ಅರ್ಜಿ ಸಲ್ಲಿಸುವವರು 800 ರೂಪಾಯಿಯನ್ನು ಪೇ ಮಾಡಬೇಕಂತ ಕೊಟ್ಟಿದ್ದಾರೆ ನೋಡಿ.
ಶಾಖಾ ಆಫೀಸರ್ ಬ್ರಾಂಚ್ ಮ್ಯಾನೇಜರು ಮತ್ತು ಸಹಾಯಕ ಅಸಿಸ್ಟೆಂಟ್ ಹುದ್ದೆಗೆ ಗ್ರೇಡ್ 1 ಹುದ್ದೆ ಎರಡಕ್ಕೆ ಸಲ್ಲಿಸೋರು 800 ಪೇ ಮಾಡಬೇಕು. ಅಟೆಂಡರ್ ಹುದ್ದೆಗೆ 500 ರೂಪಾಯಿ ಇಟ್ಟಿದ್ದಾರೆ. ಇತರೆ ಅಭ್ಯರ್ಥಿಗಳು SC/ST ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಮತ್ತು ಅಂಗವಿಕಲ ಅಭ್ಯರ್ಥಿ ಹೊರತುಪಡಿಸಿ ಇಷ್ಟು ದಿನ ಹೊರತುಪಡಿಸಿ ಇತರೆ 2A 2B 3rd A 3rd Bಗೆ ಸೇರಿದವರು ಇತರೆ ಬರ್ತಾರೆ. ಇದರಲ್ಲಿ 1600 ರೂಪಾಯಿ ಇಟ್ಟಿದೆ ನೋಡಿ. ಸಹಾಯಕ ಹುದ್ದೆ ಮತ್ತು ಶಾಖಾ ವ್ಯವಸ್ಥಾಪಕ ಹುದ್ದೆಗೆ 16,600 ರೂಪಾಯಿ ಇಟ್ಟಿದ್ದಾರೆ. ಅಟೆಂಡರ್ ಹುದ್ದೆಗೆ 1000 ರೂಪಾಯಿ ಇಟ್ಟಿದೆ ನೋಡಿ. ಇದು ಸ್ವಲ್ಪ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಇಷ್ಟೊಂದು ಫೀಸು ಇಡಬಾರ್ದಾಗಿತ್ತು. KE ಮತ್ತು KPSC ಅವರು ಕೂಡ ಇಷ್ಟು ಇಡೋದಿಲ್ಲ ಗೌರ್ಮೆಂಟ್ನವರು. ಸಹಕಾರಿ ಬ್ಯಾಂಕ್ಗಳು ಇಷ್ಟೊಂದು ಪೇಮೆಂಟನ್ನು ಇಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಭಾಳ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು ಪೇ ಮಾಡೋದಕ್ಕೆ. ಇದು ವಯಸ್ಸಿನ ಮಿತಿಯನ್ನು ನೋಡೋದಾದರೆ ಈ ಒಂದು ರಾಯಚೂರು ಕೊಪ್ಪಳ DCC ಬ್ಯಾಂಕ್ಗೆ ಅರ್ಜಿ ಸಲ್ಲಿಸುವವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮತ್ತು ಕೆಟಗರಿಯನ್ನು ಅಭ್ಯರ್ಥಿ ಆಗಿದ್ದರೆ ಕನಿಷ್ಠ 18 ವಯಸ್ಸಾಗಿರಬೇಕು. ಗರಿಷ್ಠ 40 ವರ್ಷಕ್ಕೆ ಅವಕಾಶ ಇದೆ. SC/ST ಮತ್ತು ಕೆಟಗರಿಗಳಿಗೆ 18ರಿಂದ 40 ವರ್ಷದವರೆಗೂ ಅವಕಾಶ ಕೊಟ್ಟಿದ್ದಾರೆ. ಸಡಿಲಿಕೆ 3 ವರ್ಷ ಕೊಟ್ಟಿದ್ದಾರೆ. ಗರಿಷ್ಠ ವಯೋಮಿತಿ 3 ವರ್ಷ ಕೊಟ್ಟರೆ 43 ಆಗುತ್ತೆ. ಪ್ರವರ್ಗ 2A 2B 3rd A 3rd Bಗೆ ಸೇರಿದ ಅಭ್ಯರ್ಥಿಗಳು 18ರಿಂದ 38 ವರ್ಷ ಕೊಟ್ಟಿದ್ದಾರೆ. ಸಡಿಲಿಕೆ 3 41ವರೆಗೂ ಅರ್ಜಿಯನ್ನು ಇದ್ದವರು ಸಲ್ಲಿಸ್ಬೋದು. ಸಾಮಾನ್ಯ ವರ್ಗ 18ರಿಂದ 35 ವರ್ಷ ಒಳಗಿರಬೇಕು. ಇವರಿಗೆ ಕೂಡ 3 ವರ್ಷ ಸಡಿಲಿಕೆ 38 ವರ್ಷಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಒಂದು ಮೀಸಲಾತಿ ವರ್ಗೀಕರಣ ಈ ಒಂದು ವಯೋಮಿತಿಯಲ್ಲಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಮಾಜಿ ಸೈನಿಕರಿಗೂ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇವಾಗ ಈ ಒಂದು ಹುದ್ದೆಗಳಿಗೆ ಈ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಮೊದಲಾಗಿ ಬ್ರಾಂಚ್ ಮ್ಯಾನೇಜರ್ ಹುದ್ದೆ ಗ್ರೇಡ್ 1ಗೆ ಕಾನೂನು ಪದವಿಯಲ್ಲಿ ಕಾನೂನಡಿಯಲ್ಲಿ ಸ್ಥಾಪನೆಯಾದ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿ ಪಡೆದಿರಬೇಕಂತ ಕೊಟ್ಟಿದ್ದಾರೆ. ಎನಿ ಡಿಗ್ರಿ ಪಾಸಾದವರು ಈ ಒಂದು ಶಾಖಾ ವ್ಯವಸ್ಥಾಪಕ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವುದೇ ಪದವಿ ಅಂತ ಕೊಟ್ಟಿದ್ದಾರೆ, ಎನಿ ಡಿಗ್ರಿ. ಅದರಲ್ಲಿ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು. ಕನ್ನಡವನ್ನು ಓದಲು ಬರೆಯಲು ಸಾಮರ್ಥ್ಯ ಮತ್ತು ಕನ್ನಡ ಜ್ಞಾನ ಬರೆಯುವಿಕೆ, ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡಬೇಕು, ಅರ್ಥ ಮಾಡಿಕೊಳ್ಳಬೇಕಂತ ಕೊಟ್ಟಿದ್ದಾರೆ. ಕಂಪ್ಯೂಟರ್ ಜ್ಞಾನ ಇರಲೇಬೇಕಂತ ಕೊಟ್ಟಿದ್ದಾರೆ ಮತ್ತು ಕನ್ನಡ ಓದಲು ಬರೆಯಲು ಬರಬೇಕು. ಇದು ಬ್ರಾಂಚ್ ಮ್ಯಾನೇಜರ್ ಪೋಸ್ಟಿಗೆ. ಅದೇ ರೀತಿಯಾಗಿ ಸಹಾಯಕರ ಹುದ್ದೆಗೆ ನೋಡಿ, ಭಾರತದ ಕಾನೂನಿಯಲ್ಲಿ ಸ್ಥಾಪನೆಯಾದ ವಿಷಯದಿಂದ ಯಾವುದೇ ಪದವಿ ಅಂತ ಕೊಟ್ಟಿದ್ದು, ಇದು ಕೂಡ ಎನಿ ಡಿಗ್ರಿ ಕೊಟ್ಟಿದ್ದಾರೆ ಮತ್ತು ಕಂಪ್ಯೂಟರ್ ಜ್ಞಾನವನ್ನು ಕೂಡ ಹೊಂದಿರಬೇಕು, ಕನ್ನಡ ಓದಲು ಬರೆಯಲು ಬರಬೇಕು ಸ್ವಚ್ಛವಾಗಿ ಅಂತ ಕೊಟ್ಟಿದ್ದಾರೆ. ಇದು ಶಾಖಾ ವ್ಯವಸ್ಥಾಪಕರು ಮತ್ತು ಸಹಾಯಕರ ಹುದ್ದೆಗೆ 2 ಸೇಮ್ ಇಟ್ಟಿದ್ದಾರೆ. ಇವಾಗ ಅಟೆಂಡರ್ ಹುದ್ದೆಯನ್ನು ನೋಡುವ. ಅಟೆಂಡರ್ ಹುದ್ದೆ ಬಂದು SLC ಮೇಲೆ ಇಟ್ಟಿದ್ದಾರೆ. SLC ಪಾಸ್ ಆದವರು ಅಟೆಂಡರ್ ಹುದ್ದೆ ಪೋಸ್ಟಿಗೆ ಅರ್ಜಿ ಸಲ್ಲಿಸಬಹುದು. ಕನ್ನಡ ಒಂದು ಭಾಷೆಯಾಗಿ ಓದಿರ್ಬೇಕಂತ ಕೊಟ್ಟಿದ್ದಾರೆ. SLC ಪಾಸ್ ಆದ ಸಾಕು ಈ ಒಂದು ಅಟೆಂಡರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಸೊ ಹೆಚ್ಚಿನ ಮಾಹಿತಿ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೋಬೋದು. ಸೊ ಇದಿಷ್ಟು ಈ ಒಂದು ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನಲ್ಲಿ ವಿವಿಧ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಆಗಿರುವ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿಯ ಒಂದು ಅರ್ಜಿಯನ್ನು ಸಲ್ಲಿಸೋದಂತ ತಿಳಿಸ್ಕೊಡ್ತಾ ಇದ್ದೇನೆ. ಏನಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.